ಎಲ್ರಿಗೂ ನಮಸ್ಕಾರ. ವೇಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತೊಂದು ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತೇನೆ. ಬನ್ ದೋಸೆ ರೆಸಿಪಿ. ಬೆಳಿಗ್ಗಿನ ತಿಂಡಿಗೆ ಬೇಗ ಆಗುವಂತಹ ಒಂದು ರೆಸಿಪಿ. ಇದಕ್ಕೆ ಯಾವುದೇ ಅಕ್ಕಿನ ನೆನೆಸಿಟ್ಟು ಮಾಡುವ ಅವಶ್ಯಕತೆ ಇಲ್ಲ. ಬನ್ನಿ ನೋಡೋಣ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ನಲ್ಲಿ ಬಾಂಬೆ ರವೆನ ತಗೊಂಡಿದ್ದೇನೆ. ನೋಡಿ, ಸಪೂರ ರವೆ. ಇದಕ್ಕೆ 1 ಕಪ್ನಷ್ಟು ಮೊಸರನ್ನು ಹಾಕಿದೆ. ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿದೆ. ಮೊಸರು ಸ್ವಲ್ಪ ಹುಳಿ ಇದ್ದರೆ ಒಳ್ಳೆಯದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಮುಚ್ಚಳ ಇಟ್ಟು ಒಂದು 15-20 ನಿಮಿಷ ಇದನ್ನು ಇಡಬೇಕು. ಈಗ ನೋಡಿ, ರವೆ ಎಲ್ಲ ಚೆನ್ನಾಗಿ ನೆಂದಿದೆ. ನೋಡಿ, ಇದನ್ನು ಮಿಕ್ಸ್ ಮಾಡುವ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಎಲ್ಲ ರವೆನ ಮಿಕ್ಸಿ ಜಾರ್ಗೆ ಹಾಕುವ. ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡುವ. ಈಗ ಇಲ್ಲಿ ಪ್ಯಾನ್ಗೆ ಒಂದು ದೊಡ್ಡ ಚಮಚದಲ್ಲಿ ನಾನು ತೆಂಗಿನ ಎಣ್ಣೆನ ಹಾಕಿದೆ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ 1 ಟೀ ಸ್ಪೂನಲ್ಲಿ ಹಾಕ್ತಾ ಇದ್ದೇನೆ. ಹಾಗೆಯೇ ಉದ್ದಿನಬೇಳೆ, ಕಡಲೆಬೇಳೆ ಇದನ್ನು ಸ್ವಲ್ಪ ಕಾಯಿಸಬೇಕು. ನೋಡಿ, ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು. ನೋಡಿ, ಈಗ ಆಯಿತು. ಇದಕ್ಕೆ 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದೆ ನಾನು. ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಕರಿಬೇವಿನ ಸೊಪ್ಪು, ಕಾಯಿ ಮೆಣಸು, ಸ್ವಲ್ಪ ಹೀಂಗ್, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಇದು ಸ್ವಲ್ಪ ಸಾಫ್ಟ್ ಆಗುವವರೆಗೆ ಇದನ್ನು ಕಾಯಿಸಬೇಕು. ನೋಡಿ, ಈಗ ಸ್ವಲ್ಪ ಇದು ಸಾಫ್ಟ್ ಆಯಿತು. ಈಗ ಇದು ಸಾಕು. ತಣ್ಣಗಾದ ನಂತರ ಇದನ್ನು ರವೆಯ ಬ್ಯಾಟರ್ಗೆ ಹಾಕ್ತಾ ಇದ್ದೇನೆ. ನೋಡಿ, ಇದನ್ನು ಸ್ವಲ್ಪ ತಣ್ಣಗೆ ಮಾಡಿ ನಂತರನೇ ಹಾಕಬೇಕು. ನೋಡಿ, ಈಗ ಇದಕ್ಕೆ ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. 2 ದೊಡ್ಡ ಚಮಚದಲ್ಲಿ ಅಕ್ಕಿಯ ಪುಡಿನ ಹಾಕ್ತಾ ಇದ್ದೇನೆ. ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ 1 ಟೀ ಸ್ಪೂನಲ್ಲಿ ನಾನು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ತಾ ಇದ್ದೇನೆ. ಇದರಿಂದ ಬನ್ ದೋಸೆ ಫ್ಲಫಿಯಾಗಿ ಬರ್ತದೆ. ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ನೋಡಿ, ಈಗ ಇದು ಆಯಿತು. ಇದನ್ನು ಸೈಡ್ಗೆ ಇಡುವ. ಇಲ್ಲಿ ನಾನು ಒಗ್ಗರಣೆ ಹಾಕುವ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ. ಸ್ವಲ್ಪ ಇದಕ್ಕೆ ತೆಂಗಿನ ಎಣ್ಣೆನ ಹಾಕಿದೆ. ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಬ್ಯಾಟರ್ನ ಹಾಕ್ತಾ ಇದ್ದೇನೆ. 1 ಸೌಟ್ ಹಾಕಿದರೆ ಸಾಕು. ಈಗ ಇದಕ್ಕೆ ಮುಚ್ಚಳ ಇಟ್ಟು ಸಿಮ್ಮಲ್ಲಿ ಇದನ್ನು ಕಾಯಿಸಬೇಕು. ನೋಡಿ, ಈಗ ಇದನ್ನು ಫ್ಲಿಪ್ ಮಾಡುವ. 2 ಸೈಡಲ್ಲಿ ಇದು ಚೆನ್ನಾಗಿ ಕಾಯಬೇಕು. ನೋಡಿ, ಈಗ ಇದು ಆಯಿತು. ಇದನ್ನು ಪ್ಲೇಟ್ಗೆ ತೆಗಿತಾ ಇದ್ದೇನೆ. ಇದನ್ನು ಸ್ವಲ್ಪ ಚೆಕ್ ಮಾಡಿ ತೆಗಿಬೇಕು. ಬೆಂದಿದೆಯಾ ಇಲ್ವಾ ಅಂತ ನೋಡಿಕೊಂಡು ನಂತರ ತೆಗಿಬೇಕು. ಈಗ ನೋಡಿ, 2ನೇ ನಾನು ಬನ್ ದೋಸೆನ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ ಬ್ಯಾಟರ್ನ ಹಾಕಿದೆ. ಈಗ ನೋಡಿ, ಇದನ್ನು ಒಮ್ಮೆ ಫ್ಲಿಪ್ ಮಾಡುವ. ನೋಡಿ, ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರ್ತದೆ. ಹಾಗೆಯೇ ತೆಗಿಲಿಕ್ಕೆ ಕೂಡ ಈಸಿಯಾಗಿ ಬರ್ತದೆ. ನೋಡಿ, ಇದು ಕೂಡ ರೆಡಿ ಆಯಿತು. ಟೇಸ್ಟಿ ಬನ್ ದೋಸೆ ರೆಡಿ ಆಯಿತು. ಇದನ್ನು ಕೆಂಪು ಚಟ್ನಿಯೊಂದಿಗೆ ಸರ್ವ್ ಮಾಡಿ. ಟೇಸ್ಟಿಯಾಗಿರ್ತದೆ. ಬೆಳಗ್ಗಿನ ತಿಂಡಿಗೆ ಬೇಗ ಆಗುವಂತಹ ಒಂದು ರೆಸಿಪಿ ಇದು. ನೋಡಿ, ನಾನು ಇದನ್ನು ಕಟ್ ಮಾಡಿ ತೋರಿಸ್ತೇನೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು.
ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.